ನನಗೆ ಗೊತ್ತಿದೆ, ನನಗೆಲ್ಲ ಗೊತ್ತಿದೆ. ನೀವು ನನಗೆ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ನಾನು ಹೇಳಿದ್ನಲ್ಲ, ರೆಕಾರ್ಡ್ಸ್ ಎಲ್ಲ ರೆಡಿ ಆದಮೇಲೆ ನನಗೆ ಕಾಲ್ ಮಾಡಿ. ವಿಜಯ ಬಾಯ್ಲಿ. ಹೇಳಿ ಅಮ್ಮ. ಈಗ ತಾನೇ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ನನಗೆಲ್ಲ ಗೊತ್ತಿದೆ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ನಿಜವಾದ ಜೀವನದಲ್ಲೂ ನೀನು ಹಾಗೆ ಅಂದ್ಕೊಂಡಿದೀಯಾ? ಅಂದರೆ ಅದೇ, ನನಗೆಲ್ಲ ಗೊತ್ತು, ನನಗೆ ತುಂಬ ಜ್ಞಾನ ಇದೆ, ಪ್ರಪಂಚದಲ್ಲಿರೋ ಎಲ್ಲ ವಿಷಯನೂ ನನಗೆ ಗೊತ್ತು, ನನಗೆ ಯಾರು ಏನು ಹೇಳೋ ಅವಶ್ಯಕತೆ ಇಲ್ಲ, ಹೀಗೆಲ್ಲ ಅಂದ್ಕೊಂಡಿದೀಯಾ? ಯಾಕೆ ಹಾಗೆ ಹೇಳ್ತಿದ್ದೀರಾ? ಅಲ್ಲ, ಎಲ್ಲ ಗೊತ್ತಿರೋ ತನಗೆ ತನ್ನ ಸೊಸೆ ಬಗ್ಗೆನೇ ಏನು ಗೊತ್ತಿಲ್ವಲ್ಲ ಅಂತ ಕೇಳ್ತಾ ಇದ್ದೀನಿ. ಹೇಳು, ನಿನ್ನ ಸೊಸೆ ಬಗ್ಗೆ ನಿನಗೆಷ್ಟು ಗೊತ್ತು? ಈ ಮುದುಕಿ ಬರ್ತಾ ಬರ್ತಾ ತುಂಬ ಕಾಟ ಕೊಡ್ತಿದ್ದಾಳೆ. ಇರಲಿ, ಇನ್ನು ಎಷ್ಟು ದಿನ ಸಮಯ ನೋಡಿ ಎಲ್ರೂ ಬೀದಿಗೆ ತಳ್ತೀನಿ. ನಿನ್ನನ್ನೇ ಕೇಳ್ತಾ ಇರೋದು. ನಿನ್ನ ಸೊಸೆ ಬಗ್ಗೆ ನಿನಗೇನು ಗೊತ್ತಿದೆ? ಅವಳ ಬಗ್ಗೆ ನನಗೆ ಗೊತ್ತಿದೆ. ಎಷ್ಟು ತಿಳ್ಕೊಬೇಕೋ ಅಷ್ಟು ವಿಷಯ ತಿಳ್ಕೊಂಡಿದ್ದೀನಿ. ಓಹೋ, ಹಾಗಾ? ಸರಿ. ಸಾವಿತ್ರಿ, ಸಾವಿತ್ರಿ ಆಮೋರೆ ಬಾಯ್ಲಿ. ಆಮೋರೆ. ನಿನ್ನ ಸೊಸೆ ಈಗ ಅವಳಿಗೆ ಎಷ್ಟು ತಿಂಗಳು? ಅವಳು ಪ್ರತಿದಿನ ಏನು ತಿಂತಾಳೆ? ಅವಳು ಕೊಟ್ಟಿರೋ ಮಾತ್ರೆ ಟಾನಿಕ್ಕು ಎಲ್ಲ ಸರಿಯಾಗಿ ತಗೋತಾ ಇದ್ದಾಳ? ಅವಳಿಗೆ ಈ ತಿಂಗಳು ಸ್ಕ್ಯಾನಿಂಗ್ ಆಗಬೇಕಿತ್ತು, ಅದಾಗಿದೆಯಾ? ಇದೆಲ್ಲ ನಿನಗೆ ಗೊತ್ತಿದೆಯಾ? ಹೇಳು. ಸ್ಕ್ಯಾನಿಂಗ್ ಆಗಿದೆ, ರಿಪೋರ್ಟ್ಸ್ ಎಲ್ಲ ಬಂದಿದೆ. ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಸಾವಿತ್ರಿ? ಹೌದಾ ಸಾವಿತ್ರಿ? ನಿಮ್ಮ ಅತ್ತ ಹೇಳ್ತಿರೋದು ನಿಜಾನಾ? ಈ ತಿಂಗಳು ಸ್ಕ್ಯಾನಿಂಗ್ ಇನ್ನೂ ಆಗಿಲ್ಲ ಮೋರೆ. ಡಾಕ್ಟ್ರು ನಾಳೆ ಬರೋಕ್ಕೆ ಹೇಳೋರೆ. ನೋಡಿದ್ಯಾ, ನೀನು ಸೊಸೆ ಬಗ್ಗೆ ನೀನೆಲ್ಲ ತಿಳ್ಕೊಂಡ್ಬಿಟ್ಟಿದ್ಯಾ? ನಾಚಿಕೆ ಆಗಬೇಕು ನಿನಗೆ. ನೀನು ಒಂದು ಹೆಣ್ಣಾಗಿ ಗರ್ಭಿಣಿ ಆಗಿರೋ ನಿನ್ನ ಸೊಸೆ ಬಗ್ಗೆ ನಿನಗಿಷ್ಟೇನ ಗೊತ್ತಿರೋದು? ಈಗ ನೋಡ್ಕೊಳ್ಳೋದ್ನೇ ಅವಳನ್ನ. ಅವಳು ಹೊಟ್ಟೆಲ್ ಬೆಳೀತಿರೋದು ನಿನ್ನ ಮೊಮ್ಮಗು. ನೀನು ಆ ಮೊಮ್ಮಗನ ಎತ್ತಾಡಿಸ್ಬೇಕು. ಅದು ನಿನ್ನನ್ನ ಅಜ್ಜಿ ಅಂತ ಕರಿಬೇಕು. ಆದ್ರೆ ಅದೆಲ್ಲದಕ್ಕೂ ಮುಂಚೆ ಅದನ್ನ ಹೆರೋ ನಿನ್ ಸೊಸೆನ ನೀನು ಹೂವಿನ ತರ ನೋಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ನೋಡು ವಿಜಯ, ನಿನ್ನ ದರ್ಪ, ಬಿಗುಮಾನ, ಅಹಂಕಾರ ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಇನ್ಮೇಲಾದ್ರೂ ನಿನ್ನ ಸೊಸೆನ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ. ಅವಳ ಜವಾಬ್ದಾರಿನ ನೀನೇ ತಗೋಬೇಕು. ನಾಳೆ ಅವಳನ್ನ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗು. ಅಲ್ಲಿ ಡಾಕ್ಟರ್ ಹತ್ರ ಮಾತಾಡಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ನನಗೆ ಬಂದು ತಿಳಿಸ್ಬೇಕು. ಗೊತ್ತಾಯ್ತಾ? ನನಗೆ ಆರ್ಡ್ರ್ ಮಾಡ್ತೇನೆ ಮುದ್ಕೆ. ಇದೇ ಥರ ಆರ್ಡ್ರ್ ಮಾಡಿ ನಿನ್ನನ್ನು ಈ ಮನೆಯಿಂದ ಆಚೆ ಹಾಕ್ತೀನಿ. ನನ್ನ ವಿರುದ್ಧವಾಗಿ ನನ್ನ ಎದುರಿಗೆ ನಿಂತು ಮಾತಾಡೋಕ್ಕೂ ನಿನಗೆ ಆಗಬಾರ್ದು. ಇದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡ್ತೀನಿ. ನಿಜವಾಗ್ಲೂ ಎಂಥ ಸಂತೋಷದ ವಿಷಯಪ್ಪ ಇದು. ಆದಷ್ಟು ಬೇಗ ಅವರಿಬ್ರು ಒಂದಾಗ್ಬಿಟ್ರೆ ಸಾಕು ನನಗೆ. ನಾನು ಅದಕ್ಕೆ ಅಲ್ವನ ಕಾಯ್ತಾ ಇರೋದು. ಅದೆಲ್ಲ ಆಗಬೇಕಾದ್ರೆ ಯಜಮಾನ್ರಿಗೆ ಕೆಲವು ಸತ್ಯ ಗೊತ್ತಾಗಬೇಕು. ಆ ಸತ್ಯಗಳು ಗೊತ್ತಾಗಬೇಕು ಅಂದರೆ ಪೃಥ್ವಿ ಸಿಕ್ಕಬೇಕು. ನಾವೀಗ ಪೃಥ್ವಿನ ಹುಡ್ಕೋ ಕೆಲಸ ಮಾಡಬೇಕು. ಪೃಥ್ವಿನ? ಪೃಥ್ವಿ ಅಂದರೆ ಯಾರಪ್ಪ? ಓ,
ನಿನಗೆ ಪೃಥ್ವಿ ಬಗ್ಗೆ ಗೊತ್ತಿಲ್ಲಲ್ಲ, ಇರು ತೋರಿಸ್ತೀನಿ. ಪೃಥ್ವಿ ಎಲ್ಲಿದ್ದಾನಂತ ಗೊತ್ತಾದರೆ ಏನಾದರೂ ಮಾಡಿ ನಂದಿನಿ ಅಮ್ಮವ್ರ ಕಷ್ಟಕ್ಕೆ ಅವ್ರ ಪ್ರಯತ್ನಕ್ಕೆ ಒಂದು ಅಂತ್ಯ ಹಾಡ್ಬೋದು. ನಂದಿನಿ ಅಮ್ಮವ್ರಿಗೆ ನ್ಯಾಯ ಸಿಗ್ಬೋದು ಅಂದರೆ ಈ ಪ್ರಪಂಚಕ್ಕೆ ಸತ್ಯ ಗೊತ್ತಾಗಬೇಕು. ಈಗ ಕಣ್ಮರೆಯಾಗಿರೋದು ಪೃಥ್ವಿ ಮಾತ್ರ ಅಲ್ಲ, ಅವನ ಜೊತೆಲೆ ಅಡಗಿರೋ ಸತ್ಯ. ಹೇಗಾದರೂ ಸರಿ ಪೃಥ್ವಿ ನಾವು ಹುಡುಕಬೇಕು. ಓಹೋ, ಮನೆಗೆ ಬಂದಿದ್ಯಾ ನೀನು? ಅಲ್ಲಪ್ಪ, ಅಂತೂ ಇಂತೂ ನನ್ನ ಹತ್ರನೇ ಎಷ್ಟು ನಾಟಕ ಆಡ್ತೀಯಲ್ಲ ನೀನು. ನಾಟಕನ? ನಾನಾ? ಏನು ಹೇಳ್ತಾ ಇದೀಯ ಮಗನೇ? ಇನ್ನೇನಪ್ಪ, ನಾನು ಅಷ್ಟು ಸಲ ಕೇಳಿದ್ರು ನನ್ನ ಹತ್ರನೇ ಸುಳ್ಳು ಹೇಳಿದೆ ನೀನು. ಅಲ್ಲ, ಈ ಮಗನ ಹತ್ರನೇ ಸತ್ಯ ಮುಚ್ಚಿಡಬೇಕು ಅಂತ ಅಂದ್ಕೊಂಡಿದ್ಯಲ್ಲ, ಸರಿನಾ ಇದು? ಲೋ ಮಗನೇ, ನೀನು ಯಾವ ವಿಷಯದ ಬಗ್ಗೆ ಕೇಳ್ತಾ ಇದೆಯೋ? ನಂದಿನಿ ಅಮ್ಮವ್ರ ವಿಷಯದ ಬಗ್ಗೆ. ನಂದಿನಿ ಅಮ್ಮವ್ರ ಬಗ್ಗೆ ನಾನು ನಿನ್ನ ಹತ್ರ ಸುಳ್ಳು ಹೇಳಿದ್ದೀನ? ಇಲ್ವಲ್ಲ ಮಗನೇ, ನಾನೇನು ಸುಳ್ಳು ಹೇಳಿಲ್ಲ. ಇವತ್ತಿಗೂ ನಾನು ನಂದಿನಿ ಅಮ್ಮವ್ರನ್ನ ಹುಡುಕ್ತಾ ಇದ್ದೀನಿ ಕಣೋ. ಅಯ್ಯೋ ಅಪ್ಪ, ಮಡಿಕೆಗೆ ತಳ ಇಲ್ಲ ಅಂತ ಗೊತ್ತಾದ ಮೇಲೂ ಅದಕ್ಕೆ ನೀರು ಹಾಕೋ ಪ್ರಯತ್ನ ಮಾಡಬೇಡಪ್ಪ. ಮಡಿಕೆಗೆ ತಳ ಇಲ್ವಾ? ಯಾವ ಮಡಿಕೆಗೆ ಮನೆ? ಸರಿ, ನಾನು ನೇರವಾಗೇ ಹೇಳ್ತೀನಿ. ನಾನು ಹೇಳಿದ್ದು ಮಡಿಕೆಗಲ್ಲ, ನೀನು ಆಡ್ತಿರೋ ಮಾತುಗಳಿಗೆ, ನೀನು ಆಡ್ತಿರೋ ಸುಳ್ಳುಗಳಿಗೆ ತಲೆ ಇಲ್ಲ ಬುಡ ಇಲ್ಲ ಅಂತಿದ್ದೀನಿ. ಅಯ್ಯೋ ದೇವ್ರೆ, ನಾನು ಸುಳ್ಳು ಹೇಳ್ತಾ ಇಲ್ಲ ಮಗನೇ, ನಿಜವಾಗ್ಲೂ ನಂದಿನಿ ಅಮ್ಮವ್ರನ್ನ ಹುಡುಕ್ತಾ ಇದ್ದೀನಿ. ಹೌದಾ? ಮತ್ತಿವಾಗ ನಾನು ಹೋಗಿ ಮಾತಾಡ್ಸ್ಕೊಂಬಂದಿದ್ದು ಯಾರಪ್ಪ ಮತ್ತೆ? ಅಯ್ಯೋ ದೇವ್ರೆ, ಹಾಗಾದರೆ ಇವನು ನಂದಿನಿ ಅಮ್ಮವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾನ? ಮಾತಾಡಪ್ಪ. ಏನೀಗ ಮಾತೇ ನಿಂತೋಯ್ತಾ? ನೋಡು, ಈ ವಿಷಯ ಇಲ್ಲಿ ಮಾತಾಡೋದು ಬೇಡ. ಬಾ ನನ್ನ ಜೊತೆ. ಏನು ಹೇಳ್ತಾ ಇದೆಯಾ ಮಗನೇ? ನೀನು ನಂದಿನಿ ಅಮ್ಮವ್ರನ್ನ ಭೇಟಿ ಮಾಡಿದ್ಯಾ? ಅವ್ರ ಜೊತೆಲಿ ಮಾತಾಡಿದ್ಯಾ? ಅಪ್ಪ, ನೀನು ನನಗೆ ನಿಜ ಹೇಳಿಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ಅಂತ ಏನಾದರೂ ಇದೆಯಾ? ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿತ್ತು, ಆದರೂ ನೀನು ನನಗೆ ಹೇಳಲಿಲ್ಲ. ಆದರೆ ನಾನು ಅವ್ರು ಎಲ್ಲಿದ್ದಾರೆ ಅಂತ ಕಷ್ಟಪಟ್ಟು ಹುಡುಕಿದ್ದೀನಿ. ಈಗ ಅವ್ರ ಮನೆಯಿಂದನೇ ಬರ್ತಾ ಇರೋದು, ಆದರೂ ನೀನು ನನ್ನಿಂದ ಈ ವಿಷಯ ಮುಚ್ಚಿಡಬಾರ್ದಾಗಿತ್ತಪ್ಪ. ಅಯ್ಯೋ ದೇವ್ರೆ, ನನ್ನ ಕ್ಷಮಿಸ್ಬಿಡು ಮಗನೇ. ನಾನು ಇದು ಯಾವುದನ್ನು ಬೇಕು ಅಂತ ಮಾಡಿಲ್ಲ. ನಾನು ಏನು ಮಾಡಲಿ? ನಂದಿನಿ ಅಮ್ಮವರು ಈ ವಿಷಯನ ಯಾರ ಹತ್ರನೂ ಹೇಳಬಾರ್ದು ಅಂತ ಹೇಳಿದರು, ಅದಕ್ಕೆ ಹೇಳೋಕ್ಕಾಗಲಿಲ್ಲ ಕಣೋ. ಗೊತ್ತು ಬಿಡು, ನಂದಿನಿ ಅಮ್ಮವರು ಈ ವಿಷಯ ನನಗೆ ಹೇಳಿದ್ರು, ಅದಕ್ಕೆ ಸುಮ್ಮನೆ ಇದ್ದೀನಿ. ಆದರೂ ನಿನಗೊಂದು ಸಜೆಷನ್. ಸಜೆಷನಾ?